ಭಾರತ ಗಣರಾಜ್ಯೋತ್ಸವದ ಸಂಭ್ರಮಾಚರಣೆಯಲ್ಲಿದೆ. ಸಾಮಾನ್ಯವಾಗಿ ಸ್ವತಂತ್ರ ದಿನಾಚರಣೆ, ಗಣರಾಜ್ಯೋತ್ಸವದ ದಿನ ಸುಭದ್ರವಾದ ಸಾರ್ವಭೌಮವಾದ ಭಾರತದ ಬಗ್ಗೆ ಪ್ರತಿ ಬಾರಿ ನಾವು ಚರ್ಚೆ ಮಾಡೋದು ಸಹಜವೇ. ಕಣ್ಣಿಗೆ ಕಾಣೋ ಶತ್ರುಗಳ ವಿರುದ್ಧ, ಶಕ್ತಿಗಳ ವಿರುದ್ಧ ಭಾರತ ಯಾವ ರೀತಿ ಸಮರ ಸಾರ್ತಾ ಇದೆ, ಎಷ್ಟು ಸುಭದ್ರವಾಗಿದೆ ರಕ್ಷಣಾ ಇಲಾಖೆ ವಿಚಾರದಲ್ಲಿ, ಹಾಗೆ ಗಡಿಗಳ ವಿಚಾರದಲ್ಲಿ, ಇದೆಲ್ಲವನ್ನ ನಾವು ಚರ್ಚೆ ಮಾಡ್ತಿರ್ತೀವಿ. ಆದ್ರೆ ಶತ್ರುಗಳು ಕೇವಲ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಮಾತ್ರ ಇಲ್ವಲ್ಲ, ಕಣ್ಣಿಗೆ ಕಾಣದ ಅನೇಕ ಶತ್ರುಗಳು, ಶಕ್ತಿಗಳು ಪ್ರಪಂಚದಲ್ಲಿ ವರ್ಕ್ ಆಗ್ತಿರೋ ಸಂದರ್ಭದಲ್ಲಿ ಭಾರತದ ಸ್ಥಿತಿಗತಿ, ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವ ಕೆಲವೊಂದಷ್ಟು ಹೊಸ ಹೊಸ ರೀತಿಯ ಧ್ರುವೀಕರಣ, ಒಂದಷ್ಟು ಹೊಸ ಮಿತ್ರತ್ವ, ಶತ್ರುತ್ವ, ಇದೆಲ್ಲದರ ನಡುವೆ ಭಾರತದ ಸ್ಥಾನಮಾನ ಯಾವ ರೀತಿ ಇದೆ, ಭಾರತಕ್ಕಿರುವ ಹೊಸ ಶತ್ರುಗಳು ಯಾರು, ಹೊಸ ಅಪಾಯಗಳು ಯಾವುದು, ಅದಕ್ಕೆ ಭಾರತ ಯಾವ ರೀತಿಯಾಗಿ ಟಕ್ಕರ್ ಕೊಡ್ಲಿಕ್ಕೆ ಸಿದ್ಧವಾಗಿದೆ, ಎಲ್ಲ ವಿಚಾರಗಳನ್ನ ಚಿಂತನ ಮಂಥನಕ್ಕೆ ಒಳಪಡಿಸುವ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗ್ತೀನಿ. ಈ ವಿಚಾರವಾಗಿ ಮಾತನಾಡಲಿಕ್ಕೆ ಭಾರತ ಮಾತೆಗೆ ತಮ್ಮದೇ ಆದ ರೀತಿಯಲ್ಲಿ ವಿಶಿಷ್ಟವಾದ ಸೇವೆಯನ್ನ ಸಲ್ಲಿಸಿರುವ ಮೂವರು ಅನರ್ಘ್ಯ ರತ್ನಗಳು ನಮ್ಮ ಜೊತೆ ನಮ್ಮ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿದ್ದಾರೆ. ನಮ್ಮ ಸೌಭಾಗ್ಯ ಕೂಡ. ಮೂವರನ್ನ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ, ಗೌರವ ಪೂರ್ವಕವಾಗಿ ಬರಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಪದ್ಮಶ್ರೀ ಪ್ರಹ್ಲಾದ್ ರಾವ್ ಸರ್, ಖ್ಯಾತ ವಿಜ್ಞಾನಿಗಳು, ಡಿಆರ್ಡಿಒ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಗೆ ಭಾರತದ ಮಾಜಿ ರಾಯಭಾರಿಗಳಾದ ಎನ್ ಪಾರ್ಥಸಾರಥಿ ಸರ್ ಇದ್ದೀರಾ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಏರ್ ಮಾರ್ಷಲ್ ಮುರಳಿ ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಮಾನ್ಯವಾಗಿ ಮಹಾಭಾರತ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರು, ಪ್ರತಿನಿಧಿಗಳಿರ್ತಾ ಇದ್ರು. ಈ ಬಾರಿ ಭಾರತಾಂಬೆಯ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಹಾಗಾಗಿ ಭಾರತಾಂಬೆಗೆ ಸೇವೆ ಸಲ್ಲಿಸಿದ ಅನೇಕ ಸೇನೆಯ ಹೆಮ್ಮೆಯ ಪುತ್ರರು, ಪುತ್ರಿಯರು ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಪಾರ್ಥಸಾರಥಿ ಸರ್ ತಮ್ಮಿಂದನೇ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀನಿ. ಯಾರನ್ನಾರು ಸಿಕ್ಕಾಗ ಹೇಗಿದ್ದೀರಿ, ಆರೋಗ್ಯ ಹೇಗಿದೆ ಅಂತ ಕೇಳೋದು ನಮ್ಮ ವಾಡಿಕೆ ಸಂಪ್ರದಾಯ. ಭಾರತದ ಆರೋಗ್ಯ ಹೇಗಿದೆ, ಭಾರತ ಹೇಗಿದೆ ಅನ್ನೋದು ನನ್ನ ಮೂಲಭೂತ ಪ್ರಶ್ನೆ. ಇದಕ್ಕೆ ಹಿನ್ನೆಲೆ ದಾವೋಸ್ನಲ್ಲಿ ಟ್ರಂಪ್ ಮಾತನಾಡಿದ ನಂತರದಲ್ಲಿ ಇಡೀ ಜಗತ್ತಿನಲ್ಲಿ ಒಂದಷ್ಟು ಸ್ಥಿತ್ಯಂತರಗಳಾಗ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಏನ್ ನಡೀತಿದೆ ಸರ್ ಪ್ರಪಂಚದಲ್ಲಿ, ಭಾರತದ ಆರೋಗ್ಯ ಈ ಡೆವಲಪ್ಮೆಂಟ್ಸ್ ನ ದೃಷ್ಟಿಯಲ್ಲಿ ಹೇಗಿದೆ? ನಮಸ್ಕಾರ. ಭಾರತ ಎಷ್ಟು ಸುಭದ್ರವಾಗಿದೆ, ಇದರ ಆರೋಗ್ಯ ಎಷ್ಟು ಚೆನ್ನಾಗಿದೆ ಈಗ ಅಂತ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ, ಅದನ್ನ ಅಪ್ರಿಷಿಯೇಟ್ ಮಾಡೋದಕ್ಕೆ ತಾವು ಹೇಳಿದಾಗೆ ಈಗ ವಿಶ್ವದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನು ಒಂದು ನಿಮಿಷ ನೋಡಬೇಕಾಗತ್ತೆ. ಈಗ ಜಸ್ಟ್ ಕಳೆದ ವಾರದಲ್ಲಿ ನಮ್ಮ ಅಮೆರಿಕ ಪ್ರೆಸಿಡೆಂಟ್ ಟ್ರಂಪ್ ಅವರು ಅಂದ್ರೆ ಏನಿತ್ತು ಅಂತಂದ್ರೆ ವಿಶ್ವ ಒಂದು ವ್ಯವಸ್ಥಿತವಾಗಿ ನಡೀತಾ ಇತ್ತು. ಆ ವ್ಯವಸ್ಥೆಯನ್ನ ಕಳೆದ ವಾರ ಒಂದು ರೀತಿ ಛಿದ್ರ ಮಾಡಿದ್ರು. ಏನಾಯ್ತು ಅಂತಂದ್ರೆ ಸಾವರಿನ್ ಸ್ಟೇಟ್ ಕೆನಡಾ ಅದು ನಮ್ಮ 51ನೇ ಸ್ಟೇಟ್ ಆಗಬೇಕು ಅಂತ ಕೇಳಿದ್ರು. ಗ್ರೀನ್ಲ್ಯಾಂಡ್ ನೇಟೋ ಅಂತ ಒಂದು ಸಂಸ್ಥೆಯನ್ನು ಮಾಡಿದ್ರು. ಏನು ಅಂದ್ರೆ ಹಳೆ ಕಾಲದಲ್ಲಿ ಸೋವಿಯತ್ ಯೂನಿಯನ್ ಇದ್ದಾಗ ಅದನ್ನು ಎದುರಿಸುವುದಕ್ಕೋಸ್ಕರ ನೇಟೋ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಅಲಯನ್ಸ್ ಅಂತ. ಅದರಲ್ಲಿ ಯುರೋಪ್ ಇತ್ತು, ಕೆನಡಾ ಇತ್ತು, ಅಮೆರಿಕ ಇತ್ತು, ಎಲ್ಲ ಇದೆ. ಅದು ಬೇರೆಯವರಿಂದ ಬರೋದಿರ್ಲಿ ತಾಪತ್ರಯ. ಈಗ ಗ್ರೀನ್ಲ್ಯಾಂಡ್ ಅನ್ನು ನಾನು ತಗೊಂಡ್ಬಿಡ್ತೀನಿ, ನೀವು ಯಾರು ಇದು ಮಾಡಬಾರ್ದು, ನನಗೆ ಬೇಕದು, ನಾನು ಕೊಟ್ಬಿಡಿ ಅಂತ. ಈ ರೀತಿ ವಿಶ್ವದಲ್ಲಿ ಒಂದು ರೀತಿ ಅವ್ಯವಸ್ಥೆಯಾಗಿ, ವಿಶ್ವದಲ್ಲಿ ಏನು ವ್ಯವಸ್ಥೆ ಇತ್ತು ಅದು ಛಿದ್ರವಾಗಿ ಹಲವಾರು ದೇಶಗಳು ಈ ಅರಾಜಕತೆಯ ದೃಷ್ಟಿಯಿಂದ ಭಯಭೀತರಾಗಿರುವಾಗ ಭಾರತ ಹೇಗಿದೆ ಅಂದ್ರೆ ಒಂದು ರೀತಿ ಅವರೆಲ್ಲರಿಗೂ ಕಂಪೇರ್ ಮಾಡಿದ್ರೆ ಒಂಥರ ಸೇಫ್ ಹಾರ್ಬರ್. ಓಕೆ, ಒಂದು ಕಡೆ ಕೆನಡಾದ ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಇವಾಗೆಲ್ಲ ಟ್ರಂಪ್ ಅವರೆಲ್ಲ ಮಾಡ್ತಾ ಇರೋದು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಆದ್ರಿಂದ ನಾವೆಲ್ಲರೂ ಮಿಡಲ್ ಪವರ್ಸ್, ಮಧ್ಯ ಶಕ್ತಿಗಳಿದಾರಲ್ಲ, ನಾವೆಲ್ಲ ಒಟ್ಟುಗೂಡಬೇಕು ಅಂತ ಅವ್ರು ಹೇಳ್ಕೊಡ್ತಾ ಇದ್ದಾರೆ. ಓಕೆ, ಇನ್ನೊಂದು ಕಡೆ ನೋಡಿದ್ರೆ ಬೇರೆ ಅವರೆಲ್ಲ ಅವರು ಅಲಯನ್ಸ್ ಇದ್ದಿದ್ದೆಲ್ಲ ಒಡೆದೋಗ್ತಾ ಇದೆಯಲ್ಲ, ಏನ್ ಮಾಡೋದು, ಹೇಗ್ ಮಾಡೋದು ಅಂತ ನೋಡ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲಿ ಭಾರತ ಸ್ಥಿರವಾಗಿ ನಿಂತಿದೆ. ನಮ್ಗೆ ಯಾವ ರೀತಿ ಇದೆ ಭಾರತ ಈಗಲೇ ಅಂದ್ರೆ, ಒಂದು ಕಡೆ ನಾವು ರಷ್ಯಾ ಜೊತೆ ಇದ್ದುಕೊಂಡು ಅವರಿಂದ ಕಚ್ಚಾ ತೈಲ ನಮಗೆ ಎಷ್ಟು ಬೇಕು, ನಮ್ಮ ಜನಕ್ಕೆ ಒಳ್ಳೇದಾಗೋದಕ್ಕೆ ಅದನ್ನ ಆಮದು ಮಾಡಿಕೊಂಡು ನಮ್ಮ ಎಕನಾಮಿಕ್ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ. ಅದೇ ಸಮಯದಲ್ಲಿ ಫಾರ್ ಎಕ್ಸಾಂಪಲ್ ಉಕ್ರೇನ್ನಲ್ಲಿ ನಮ್ಮ 23,000 ಮೆಡಿಕಲ್ ಸ್ಟೂಡೆಂಟ್ಸ್ ಅಲ್ಲಿದ್ರು. ಅವ್ರನ್ನೆಲ್ಲ ಪ್ರತಿಯೊಂದು ಮೆಡಿಕಲ್ ಸ್ಟೂಡೆಂಟ್ 23,000 ಜನನು ವಾಪಸ್ ಕರ್ಕೊಂಡ್ ಬಂದ್ವಿ. ಎರಡು ಕಡೆನೂ ಇದೀವಿ ನಾವು. ಹಾಗೇನೆ ಒಂದು ರೀತಿ ಅಮೆರಿಕದ ಜೊತೆನೂ ಇದೀವಿ. ಇಲ್ಲಿ ಇರಾನ್ ಅಲ್ಲಿ ಆಯ್ತು ಅಂದ್ರೆ ಅಲ್ಲಿ ಪ್ರಾಬ್ಲಮ್ ಎಲ್ಲ ಆಯ್ತು ಅಂತ ಅಂದ್ರೆ ಅಲ್ಲಿಂದ ಏನಾದ್ರು ಪ್ರಾಬ್ಲಮ್ ಬಂದ್ರೆ ನಾವು ಅಲ್ಲೂ ಇದೀವಿ. ಅಂದ್ರೆ ಇದುವರೆಗೆ ಸದ್ಯದಲ್ಲಿ ಏನಾಗಿದೆ,
ಭಾರತ ಒಂದು ರೀತಿ ವಿಶ್ವಮಿತ್ರ. ನಾವು ಇಸ್ರೇಲ್ ಜೊತೆನಲ್ಲೂ ಇದ್ದೀವಿ, ಅದೇ ಜೊತೆ ಅರಬ್ ಕಂಟ್ರೀಸ್ ಜೊತೆನಲ್ಲೂ ಇದ್ದೀವಿ. ಈಗ ಏನ್ ಬೇಕಾಗಿದೆ ಭಾರತಕ್ಕೆ ಅಂದ್ರೆ, ಈಗ ಒಂದು ರೀತಿ ವಿಶ್ವ ವ್ಯವಸ್ಥೆಯಲ್ಲ ಅಲ್ಲೋಲ ಕಲ್ಲೋಲವಾಗಿ, ಯುನೈಟೆಡ್ ನೇಷನ್ಸ್ ಅಂದ್ರೇನು ಬೇಕಾಗಿಲ್ಲ, WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂದ್ರೆ ಯಾರು ಕೇಳೋರಿಲ್ಲ. ಈ ತರ ಇರೋ WHO ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದೆ, ಅದರಿಂದ ಕೂಡ ಇವಾಗ ಅಮೆರಿಕ ಹೊರಟೋಗಿದೆ. ಸೊ ಈ ತರ ಎಲ್ಲ ಪರಿಸ್ಥಿತಿ ಇರುವಾಗ ಒಬ್ಬೊಬ್ರು ಏನ್ ಮಾಡಬೇಕು, ಹೊಸ ವ್ಯವಸ್ಥೆ ಏನಾಗಬೇಕು ಅಂತ ನೋಡ್ತಾ ಇದ್ದಾರೆ. ಆ ವ್ಯವಸ್ಥೆ ಏನಾಗಬೇಕು ಅನ್ನೋ ನೋಡೋ ದೃಷ್ಟಿಯಲ್ಲಿ ನೋಡಿದ್ರೆ ಭಾರತ ಒಂದು ಸ್ಥಿರವಾದ ದೇಶ, ದೊಡ್ಡ ದೇಶ. ಅದರ ಜೊತೆಗೆ ಒಂದು ಕಡೆ ವೆಸ್ಟ್ ಕಂಟ್ರೀಸ್ ಜೊತೆ ಇದ್ದೀವಿ, ಇನ್ನೊಂದು ಕಡೆ ಸೌತ್, ವಿ ಆರ್ ದ ವಾಯ್ಸ್ ಆಫ್ ದ ಸೌತ್ ಅಂತ ಹೇಳ್ತಾರೆ. ಈ ರೀತಿ ಇರೋದ್ರಿಂದ ನಾವು ವಿ ಆರ್ ದ ಬ್ರಿಡ್ಜ್. ಅವ್ರಿಗೆಲ್ಲರಿಗೂ ವಿ ಆರ್ ಲೈಕ್ ಎ ಬ್ರಿಡ್ಜ್. ಅದನ್ನ ನಾಡಿ ಮುಂದೆ ಏನ್ ಮಾಡಬೇಕಾಗತ್ತೆ, ವರ್ಲ್ಡ್ ಆರ್ಡರ್ ಹೇಗಾಗತ್ತೆ, ಅದನ್ನ ಶೇಪ್ ಮಾಡಲಿಕ್ಕೆ ಭಾರತ ಒಂದು ಪ್ರಮುಖವಾದ ಮಹತ್ವವಾದ ಪಾತ್ರವನ್ನು ವಹಿಸುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಸರಿ ಮುರಳಿ ಸರ್, ಅಮೆರಿಕಾದ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿ ಅನೇಕ ದೇಶಗಳು ತನ್ನದೇ ಪ್ರಯತ್ನ ಮಾಡ್ತಿರೋ ಸಂದರ್ಭದಲ್ಲಿ, ಇನ್ಫ್ಯಾಕ್ಟ್ ಅಮೆರಿಕ ಇಲ್ಲದ ಹೊಸ ಜಗತ್ತು ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಅನೇಕ ಚರ್ಚೆ ಆಗ್ತಿರೋ ಸಂದರ್ಭದಲ್ಲಿ ಈಗ ನಾವು ಗಣರಾಜ್ಯೋತ್ಸವದ ಬಗ್ಗೆ ಮಾತನಾಡ್ತಿದೀವಿ. ಇಲ್ಲಿಗೆ ಬಂದಿರುವ ಅತಿಥಿಗಳು ಯುರೋಪಿಯನ್ ಯೂನಿಯನ್ನ ಅಧ್ಯಕ್ಷರು. ಬಂದಿರೋ ಹಿನ್ನೆಲೆ ಏನು ಅಂತಂದ್ರೆ, ಭಾರತ ಹಾಗೆ ಯುರೋಪಿಯನ್ ಯೂನಿಯನ್ ನಡುವೆ ಆಗ್ತಾ ಇರತಕ್ಕಂತ ಮದರ್ ಆಫ್ ಡೀಲ್ ಅಂತ ಕರೆಸ್ಕೊಳ್ತಾ ಇರುವ ಒಪ್ಪಂದಗಳು, ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ನೋಡಿದಾಗ ಭಾರತ ಜಾಗತಿಕ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇರೋದನ್ನ, ಅದರಲ್ಲೂ ಯುರೋಪಿಯನ್ ಯೂನಿಯನ್ ಜೊತೆಯಲ್ಲಿ ಆಗ್ತಾ ಇರುವ ಈ ಡೀಲ್ ಅನ್ನ ಅಮೆರಿಕ ಯಾವ ರೀತಿಯಾಗಿ ಗಮನಿಸುತ್ತೆ, ರಷ್ಯಾ ಯಾವ ರೀತಿಯಾಗಿ ಗಮನಿಸುತ್ತೆ, ಈ ಗಮನಿಸುವಿಕೆಯನ್ನ ಅಡ್ಜಸ್ಟ್ ಮಾಡಿಕೊಂಡು ಮುನ್ನಡೆಯುವಂತಹ ದೃಢ ಸಂಕಲ್ಪ ಭಾರತಕ್ಕೆ ಇದೆಯಾ ಅಂತ ಹೇಳಿ. ಸ್ಮಿತಾ, ಎಲ್ಲರಿಗೂ ನಮಸ್ಕಾರ. ಹೌದು, ನಮಗೆ ಈಗ ಅಮೆರಿಕ ಜೊತೆಗೆ ನಾವು ಸಂಬಂಧ ಇಟ್ಕೊಳ್ಳೋದು ಕಷ್ಟ ಅನ್ನೋ ವಿಷಯ ಅರ್ಥ ಆಗಿದೆ. ಇವತ್ತು ಒಂದು ಟ್ಯಾರಿಫು, ನಾಳೆ ಇನ್ನೊಂದು, ಆ ಟ್ರೇಡ್ ಡೀಲ್ ಇಲ್ಲ. ಆಮೇಲೆ ಆ ದೇಶನ ನಂಬಕ್ಕೆ ಈಗ ಆ ದೇಶದ ಅಡ್ಮಿನಿಸ್ಟ್ರೇಷನ್, ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ನಂಬೋದೇ ಕಷ್ಟ ಅನ್ನೋದು ಮಾತು ನಮಗೆ ಬಹಳ ಕ್ಲಿಯರ್ ಆಗಿ ಅರ್ಥ ಆಗಿದೆ. ಇನ್ನೊಂದೇನು ಅಂದ್ರೆ, ಇಷ್ಟು ದಿವಸ ನಮ್ಮ ಜಗತ್ತಿನಲ್ಲಿ ಸೌತ್ ಏಷ್ಯಾ, ಸೌತ್ ಈಸ್ಟ್ ಏಷ್ಯಾನಲ್ಲಿ ಏನು ತೊಂದರೆ ಆದರೂ ನಾವು ಅಮೆರಿಕ ಸಹಾಯ ಬಯಸ್ತಾ ಇದ್ವಿ. ಇದು ಬಹಳ ಸರಿಯಾಗಿ ಉದಾಹರಣೆ ಒಂದು ಕೊಡೋದಾದರೆ, ನಮ್ಮ ಕಾರ್ಗಿಲ್ ವಾರ್ನಲ್ಲಿ ಪ್ರೆಸಿಡೆಂಟ್ ಬಿಲ್ ಕ್ಲಿಂಟನ್ ಅವರು ಮಧ್ಯಸ್ಥಕ್ಕೆ ವಹಿಸಿದ್ರು. ಇವತ್ತು ನಾವು ಇದನ್ನ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಮಧ್ಯಸ್ಥಿಕೆ ನಾವು ತಗೊಳ್ಳುವಂತಹ ಸ್ಥಿತಿಯಲ್ಲಿದ್ದೀವಾ? ಇಲ್ಲ. ನಮಗವರು ಮಧ್ಯಸ್ಥಿಕೆ ಬೇಡ. ಆದ್ರೂ ಟ್ರಂಪ್ ಎಲ್ಲಾ ಕಡೆ ಹೇಳ್ಕೊಂತ ಓಡಾಡ್ತಾ ಇದ್ದಾರೆ, ನಾನೇ ನಮ್ಮ ಪಾಕಿಸ್ತಾನಕ್ಕೂ ಇಂಡಿಯಾಗೂ ವಾರ್ನ ಗೆಲ್ಲಿಸಿದ್ದು. ಆಮೇಲೆ ಅವರು ಅದೊಂದು ಹೇಳ್ತಾರೆ, ಇನ್ನೊಂದು ಕಡೆ ಅದನ್ನ ಟ್ಯಾರಿಫ್ಸ್ ಹಾಕ್ತಾರೆ, ಇನ್ನೊಂದು ಕಡೆ ಇಲ್ಲ ನಮ್ಮ ಭಾರತೀಯ ಪ್ರಧಾನಮಂತ್ರಿ ನಂಗೆ ಬಹಳ ಆತ್ಮೀಯರು ಅಂತಾರೆ, ಇನ್ನೊಂದು ಕಡೆ ಇಲ್ಲ ಅವರು ನನ್ನ ಸರಿಯಾದ ಮಾತಾಡಲಿಲ್ಲ ಅಂತಾರೆ. ಇವತ್ತು ಒಂದ್ ದಿವಸ ಒಂದು, ಇನ್ನೊಂದು ದಿವಸ ಇನ್ನೊಂದು. ಇಂದಿನ ಪರಿಸ್ಥಿತಿನಲ್ಲಿ ನಾವು ಅಮೆರಿಕ ಮೇಲೆ ಯಾವ ತರ ನಾವು ಡಿಪೆಂಡ್ ಆಗೋಕ್ಕೂ ಸಾಧ್ಯವಿಲ್ಲ. ಅದಕ್ಕೆ ಒಂದ್ ಸಮಯ ಡಿಪೆಂಡ್ ಆಗದೆ ಇದ್ರೆ ಏನ್ ಸೊಲ್ಯೂಷನ್ ಇಸ್ ಯುರೋಪ್. ಅದನ್ನ ಬಹಳ ಸರಿಯಾಗಿ ಇವರು ವಿಶ್ಲೇಷಣೆ ಮಾಡಿ ಇದನ್ನ ಯುರೋಪ್ನ ಇದನ್ನ ಯುರೋಪಿಯನ್ ಕಮಿಷನ್ ಉರ್ಸುಲಾನ ಕರೆಸಿದ್ದಾರೆ, ವ್ಯಾಂಡರ್ ನ್ಯೂಯನ್. ಇವತ್ತು ನಮ್ಮ ಸಂಬಂಧ, ನಮ್ಮ ಇದು ರಿಲೇಶನ್ಶಿಪ್ ವಿತ್ ಯುರೋಪಿಯನ್ ಕಂಟ್ರೀಸ್ ಬಹಳ ಚೆನ್ನಾಗಿದೆ. ಅಲ್ಲಿ ಟ್ರೇಡು ತುಂಬಾ ಚೆನ್ನಾಗಿದೆ. ಹಂಗ್ ನೋಡಕ್ ಹೋದ್ರೆ ಅಮೆರಿಕ ಜೊತೆ ನಮ್ದೇನ್ ಟ್ರೇಡ್ ಇಲ್ಲೇ ಇಲ್ಲ. ಆಕ್ಚುಲಿ ಬಹಳ ಕಮ್ಮಿ ಟ್ರೇಡ್, ಆ ಟ್ರೇಡ್ಗೆ ಹೊಡೆತ ಬಿದ್ದಿದೆ. ಸೊ ನಾವು ಇದನ್ನ ಡೆವಲಪ್ ನೇಷನ್ ಆಗಿ ಮುಂದುವರಿಬೇಕಾದ್ರೆ, 4th ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್ ಹಾಗೆ ಅದಕ್ಕೆ ಇದನ್ನ ಇನ್ನೂ ಮುಂದೆ 2047 ಹೊತ್ತಿಗೆ 3rd or 2nd ಲಾರ್ಜೆಸ್ಟ್ ಎಕಾನಮಿ ಆಗಬೇಕಾದ್ರೆ ನಾವು ಹೊಸ ಮಿತ್ರರನ್ನು ಹುಡುಕ್ಬೇಕು. ಯಾತಕ್ಕೂ ಹುಡುಕ್ಬೇಕು? ಇವತ್ತು ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಇದರಲ್ಲಿ ಜಗತ್ತಿನಲ್ಲಿ ಹಂಗಾಗಿದೆ.
ಸೊ ಅದಕ್ಕೆ ಅನುಗುಣವಾಗಿ ನಾವು ಇದನ್ನ ಯುರೋಪಿಯನ್ ನೇಷನ್ ಜೊತೆಗೆ ನಾವು ಸರಿಯಾದ ಸಂಬಂಧ ಇಟ್ಕೋಬೇಕು. ಫ್ರಾನ್ಸ್ ಇರ್ಬೋದು, UK ಇರ್ಬೋದು, ಜರ್ಮನಿ ಇರ್ಬೋದು, ಕಡೆ ಬೆಲ್ಜಿಯಂ ಇರ್ಬೋದು, ಸ್ಪೇನ್, ಯಾವ ಬೇಕಾದ ದೇಶಗಳು ಬೇಕಾದ್ರೆ ಆಗ್ಲಿ, ಆ ಎಲ್ಲಾ ದೇಶಗಳು ಅವ್ರಿಗೂ ಟ್ರಂಪ್ ಇಂದ ಪೂರ್ತಿ ಅವ್ರಿಗೂ ಬೇಸರ ಆಗೋಗಿದೆ. ಯಾಕಂದ್ರೆ ಇವರು ಬರೇ ನಮ್ಮನ್ನಷ್ಟೇ ಇಂಡಿಯಾಗಷ್ಟೇ ತೊಂದರೆ ಮಾಡ್ತಾ ಇಲ್ಲ ಪ್ರೆಸಿಡೆಂಟ್ ಟ್ರಂಪ್, ಅವರು ಬೇರೆ ದೇಶಗಳಿಗೂ ಇದೇ ತರ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೊ ಅವರೆಲ್ಲ ಒಟ್ಟುಗೂಡ್ಕೊಂಡು ಈಗ ತಾನೇ ಪಾರ್ಥಸಾರಥಿ ಅವರು ಹೇಳ್ದಂಗೆ ಮಿಡ್ಲ್ ಕಂಟ್ರೀಸ್ ಎಲ್ಲ ಒಟ್ಟುಗೂಡ್ಬಿಟ್ಟು ತಾವು ಒಂದು ಟ್ರೇಡ್ ಡೀಲ್ ಮಾಡ್ಕೊಂಡು ನಾವು ಇದು ವಿ ಶುಡ್ ಥ್ರೈವ್ ಇನ್ ದ ವರ್ಲ್ಡ್ ಅನ್ನುವಂತಹ ಒಂದು ಮಾತು ಹುಟ್ಟು ಬರ್ತಾ ಇದೆ. ಆಮೇಲೆ ಅದು ಒಂದು. ಇನ್ನೊಂದು, ನಮ್ಮ ಸೆಕ್ಯೂರಿಟಿ ಕನ್ಸರ್ನ್ಸ್ ಇವತ್ತಿನ ದಿವಸದಲ್ಲಿ ಬಹಳ 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 ಶೋಚನೀಯವಾಗಿದೆ. ಇವತ್ತು ನಾವು ಹೊಸ ನಮ್ಮ ಫ್ರೆಂಡ್ಸ್ ನ ಹುಡುಕೊಳ್ದೇ ಇದ್ರೆ, ಹೊಸ ಮಿತ್ರರನ್ನ ಹುಡುಕೊಳ್ದೆ ಅಥವಾ ನಾವು ಹೊಸ ಸಪೋರ್ಟರ್ಸ್ ನ ಹುಡುಕೊಳ್ದೇ ಇದ್ರೆ ಬರೋ ದಿವಸಗಳಲ್ಲಿ ನಮಗೆ ವಿಪರೀತ ತೊಂದರೆ ಆಗುವಂತ ಸಾಧ್ಯತೆಗಳಿದೆ. ಯಾಕೆಂದ್ರೆ ಇವರೆಲ್ಲ ಯುರೋಪಿಯನ್ ನೇಷನ್, ನಾವ್ ಯಾವ ತರ ಕಷ್ಟಪಟ್ಟಿದ್ದೀವಿ ಇದು ಭಯೋತ್ಪಾದಕರ ದಾಳಿಯಿಂದ ಅಥವಾ ಯಾವುದೇ ಒಂದು ಪರ್ಟಿಕ್ಯುಲರ್ ಜನಾಂಗಕ್ಕೆ ಅದನ್ನ ಅಷ್ಟೊಂದು ವಿವರಣೆ ಕೊಡುವಂತ ನೆಸೆಸಿಟಿ ಎಲ್ಲ ಅಲ್ಲಿಗೆ ಅರ್ಥ ಆಗತ್ತೆ ಎಲ್ಲಾರ್ಗು. ಅವರು ಅಷ್ಟೇ ಒದ್ದಾಡಿದ್ದಾರೆ, ಅವರು ನಮ್ಮಷ್ಟೇ ತೊಂದರೆ ಪಟ್ಟಿದ್ದಾರೆ. ಸೊ ಅವ್ರಿಗೂ ಈ ಭಯೋತ್ಪಾದಕರ ಆತಂಕನ ಒಂದೇ ಸರಿ ನಿರ್ನಾಮ ಮಾಡಬೇಕು ಅನ್ನುವಂತಹ ಒಂದು ಮನಸ್ಸಲ್ಲಿ ಭಾವನೆ ಇದೆ. ಸೊ ನಮ್ಮಲ್ಲೂ ಅದೇ ಇದೆ. ಸೊ ಇಟ್ ಇಸ್ ಗಿವ್ ಅಂಡ್ ಟೇಕ್, ಮ್ಯೂಚುವಲ್ ಟ್ರಸ್ಟ್ ಅಂಡ್ ಕೋಆಪರೇಷನ್.